ಮಕ್ಕಳನ್ನ ನಿಮ್ಗೆ ಒಂದು ಕತೆ ಹೇಳ ಸೊ ಹಾಗಾದ್ರೆ ಒಂದು ಊರಲ್ಲಿ ಒಬ್ಬ ತಾಯಿ ಮಗ ವಾಸವಾಗಿದ್ರು. ಸೊ ಆ ತಾಯಿ ತಂದೆ ಇರಲಿಲ್ಲ ಅವನಿಗೆ. ಆ ತಾಯಿ ತುಂಬಾ ಕಷ್ಟಪಟ್ಟು ಆ ಮಗನನ್ನ ಬೆಳೆಸ್ತಾ ಇದ್ಲು. ಸೊ ಆ ಮಗನು ಕೂಡ ತುಂಬಾ ಬುದ್ಧಿವಂತ ಆಗಿದ್ದ, ತುಂಬಾ ಜಾಣ ಆಗಿದ್ದ. ಅವನು ತನ್ನ ಸುತ್ತಮುತ್ತ ಏನೇ ನೋಡಿದ್ರು ಕೂಡ ಏನೇ ನೋಡಿದ್ರು ಕೂಡ ಅದನ್ನ ಪ್ರಶ್ನೆ ಮಾಡುವಂತಹ ಮನೋಭಾವವನ್ನ ಆ ಹುಡುಗ ಹೊಂದಿದ್ದ. ಸೊ ಅಂತ ಹುಡುಗ ಅವನ ತಾಯಿ ಅವನನ್ನ ಬೆಳೆಸಕ್ಕಾಗಿ ತುಂಬಾ ಕಷ್ಟಪಡ್ತಾ ಇದ್ರು. ಆ ತಾಯಿಗೆ ಒಂದು ಅಭ್ಯಾಸ ಇತ್ತು, ಎಷ್ಟೇ ಕಷ್ಟಪಟ್ಟರು ಕೂಡ ಆ ತಾಯಿ ಹೆಣ್ಣು ಮಗಳಲ್ವಾ. ಸೊ ಆ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಿನ್ನ ಬೆಳ್ಳಿ ಅಂತ ಹೇಳಿದ್ರೆ ಸ್ವಲ್ಪ ಆಸೆ ಇರುತ್ತಲ್ವಾ. ಹಂಗೆ ಆ ತಾಯಿಗೂ ಕೂಡ ಸ್ವಲ್ಪ ಚಿನ್ನದ ವಸ್ತುಗಳು ತಗೋಬೇಕು, ಬಂಗಾರ ತಗೋಬೇಕು ಅಂತ ಹೇಳಿದ್ರೆ ತುಂಬಾ ಆಸೆ ಇರುತ್ತೆ. ತಾನು ಕಷ್ಟಪಟ್ಟು ದುಡ್ದಂತ ದುಡ್ಡಲ್ಲಿ ಸ್ವಲ್ಪ ಭಾಗವನ್ನ ಉಳಿಸಿ ಏನ್ ಮಾಡ್ತಿರ್ತಾಳೆ ಅಂತ ಹೇಳಿದ್ರೆ ಆ ತಾಯಿ ಬಂಗಾರವನ್ನ ಖರೀದಿ ಮಾಡಿ ಹಾಕೊಂತಾ ಇರ್ತಾಳೆ, ಇಡ್ತಾ ಇರ್ತಾಳೆ. ಸೊ ಒಂದು ದಿನ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ ತಾಯಿ ಹತ್ರ ದುಡ್ಡಿರಲ್ಲ. ಆದ್ರೂ ಕೂಡ ಅವಳಿಗೆ ಚಿನ್ನವನ್ನ ಖರೀದಿ ಮಾಡ್ಬೇಕು, ಬಂಗಾರವನ್ನ ಖರೀದಿ ಮಾಡ್ಬೇಕು ಅಂತೇಳಿ ಅನ್ಸುತ್ತೆ. ಆದ್ರೆ ಅವಳ ಹತ್ರ ಏನಿರಲ್ಲ, ದುಡ್ಡಿರಲ್ಲ. ಸೊ ಅವಾಗ ಬೇಜಾರಲ್ಲಿ ಕೂತಿರ್ತಾಳೆ ಆ ತಾಯಿ. ಆಗ ಮಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ತಾಯಿನ ಗಮನಿಸ್ತಾನೆ. ಯಾಕೋ ನಮ್ಮಮ್ಮ ಬೇಜಾರಲ್ಲಿ ಕೂತಿದಾರಲ್ಲ, ಯಾಕೆ ಕಾರಣ ಏನು ಅಂತೇಳಿ ಹೋಗಿ ಅಮ್ಮ ಯಾಕಮ್ಮ ಹಿಂಗ್ ಕೂತಿದ್ಯಾ ಬೇಜಾರಲ್ಲಿ ಏನು ಅಂತೇಳಿ ಕೇಳಿದಾಗ ಆ ತಾಯಿ ಹೇಳ್ತಾರೆ ಏನಂತ, ನಿನಗೆ ಗೊತ್ತಿರೋಂಗೆ ನನಗೆ ಬಂಗಾರ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನಾನು ಇವತ್ತು ಬಂಗಾರ ತಗೋಬೇಕು ಅಂತೇಳಿ ಅಂತಿದ್ದೆ, ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತೇಳಿ ಅಷ್ಟೇ ಹೇಳ್ತಾನೆ. ಆ ತಾಯಿ ಹೇಳ್ತಾಳೆ ಮಗನಿಗೆ. ಅವಾಗ ಮಗ ಒಂದು ಪ್ರಶ್ನೆ ಸ್ಟಾರ್ಟ್ ಆಗುತ್ತೆ, ಯಾಕೆ ಇದು ಏನಿದು ಬಂಗಾರ ಯಾಕೆ ಇಷ್ಟೊಂದು ದುಬಾರಿ, ಈ ಬಂಗಾರ ಎಲ್ಲಿ ಸಿಗುತ್ತೆ, ಈ ಬಂಗಾರದಲ್ಲಿ ಏನಿರುತ್ತೆ ಅನ್ನೋ ಪ್ರಶ್ನೆಯನ್ನ ಮನಸ್ಸಲ್ಲಿ ಹಾಕೊಳ್ತಾನೆ ಆ ಹುಡುಗ. ಆದ್ರೆ ಅವನಿಗೆ ಉತ್ತರ ಸಿಗೋದೇ ಇಲ್ಲ, ಯಾಕಂದ್ರೆ ಅವ್ರ ತಾಯಿ ಅದಕ್ಕೆ ಗೊತ್ತಿರಲ್ಲ ಉತ್ತರ. ಸೊ ಆ ಪ್ರಶ್ನೆಯನ್ನ ಹಾಗೆ ಮನಸ್ಸಲ್ಲಿ ಇಟ್ಕೊಂಡು ಆ ವಿದ್ಯಾರ್ಥಿ ಆ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಶಾಲೆಗೆ ಬರ್ತಾನೆ. ಶಾಲೆಗೆ ಬಂದು ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅವರ ಶಿಕ್ಷಕರಲ್ಲಿ ಕೇಳ್ತಾನ ಆ ಪ್ರಶ್ನೆಯನ್ನ. ಏನಂತ, ಸರ್ ಈ ಬಂಗಾರ ಅಂದ್ರೆ ಏನು, ಬಂಗಾರ ಎಲ್ಲಿ ಸಿಗುತ್ತೆ, ಬಂಗಾರ ಯಾಕೆ ಸರ್ ದುಬಾರಿ, ಬಂಗಾರದಲ್ಲಿ ಏನಿರುತ್ತೆ, ಅದು ಯಾವ್ದ್ರಿಂದ ಮಾಡಿರ್ತಾರೆ ಅಂತೇಳಿ ಪ್ರಶ್ನೆಯನ್ನ ಆ ಮಗು ಕೇಳ್ತಾನೆ. ಆಗ ಶಿಕ್ಷಕರು ಹೇಳ್ತಾರೆ, ನೋಡಪ್ಪ ಬಂಗಾರ ಅನ್ನುವಂಥದ್ದು ಒಂದು ಲೋಹ, ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಭೂಮಿಯ ಆಳದಲ್ಲಿ ಸಿಗುತ್ತೆ. ನಾವು ಅದನ್ನ ಭೂಮಿಯಿಂದ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೊರಗೆ ತೆಗಿತೀವಿ. ಸೊ ಈ ಬಂಗಾರ ಯಾಕೆ ದುಬಾರಿ ಅಂತ ಹೇಳಿದ್ರೆ ಬಂಗಾರ ಭೂಮಿಯಲ್ಲಿ ಸಿಗುವಂತ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಹಂಗಾಗಿ ಏನಪ್ಪಾ ಅಂತ ಹೇಳಿದ್ರೆ ಅದರ ಬೆಲೆ ಏನು ಹೆಚ್ಚು ಅಂತೇಳಿ ಹೇಳ್ತಾರೆ. ಆದ್ರೂ ಅವನಿಗೆ ಸಮಾಧಾನ ಆಗಲ್ಲ. ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ಹಂಗಂದ್ರೆ ಈ ಬಂಗಾರದೊಳಗೆ ಏನಿರುತ್ತೆ, ಆ ಬಂಗಾರ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ ಸರ್ ಅಂತೇಳಿ ಹೇಳಿದಾಗ ಆ ಶಿಕ್ಷಕರು ಹೇಳ್ತಾರೆ, ನೋಡಪ್ಪ ಆ ಬಂಗಾರ ಅನ್ನುವಂಥದ್ದು ಚಿಕ್ಕ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. ಆ ಚಿಕ್ಕ ಚಿಕ್ಕ ಕಣಗಳು ಅಂದ್ರೆ ಯಾವುದೇ ಒಂದು ವಸ್ತು ಆದ್ರೂ ಕೂಡ ಅದು ಅದರಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಆ ವಸ್ತುವಿನ ಚಿಕ್ಕ ಚಿಕ್ಕ ಕಣಗಳಿರುತ್ತೆ. ಸೊ ಆ ಚಿಕ್ಕ ಚಿಕ್ಕ ಕಣಗಳನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಯಾರಿಗಾರ ಐಡಿಯಾ ಇದೆಯಾ, ಏನಂತ ಕರೀತಾರೆ? ಚಿಕ್ಕ ಚಿಕ್ಕ ಯಾವುದೇ ಒಂದು ವಸ್ತು ಚಿಕ್ಕ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಅವುಗಳನ್ನ ಅಣುಗಳು, ಪರಮಾಣುಗಳು ಅಂತೇಳಿ ಕರೀತಾರೆ. ಅವುಗಳನ್ನ ಅಣುಗಳು, ಈಗ ಚಿನ್ನ ಅಂತ ಹೇಳಿದ್ರೆ ಚಿನ್ನದ ಅಣುಗಳು ಅಥವಾ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ ಅಂತೇಳಿ ಹೇಳಾದ್ಮೇಲೆ ಚಿನ್ನ ಅನ್ನುವಂಥದ್ದು ಒಂದು ದ್ರವ್ಯಕ್ಕೆ ಉದಾಹರಣೆ ಅಂತೇಳಿ ಶಿಕ್ಷಕರು ಹೇಳ್ತಾರೆ. ಆಗ ಮಗುವಿಗೆ ಏನಾಗುತ್ತೆ, ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಪ್ರಶ್ನೆ ಉತ್ತರ ಗೊತ್ತಿರಲ್ವಲ್ಲ, ಅದನ್ನ ಶಿಕ್ಷಕರು ಹೇಳಿದಾಗ ಏನಾಗುತ್ತೆ, ಖುಷಿ ಆಗುತ್ತೆ. ಥ್ಯಾಂಕ್ಸ್ ಸರ್ ಅಂತೇಳಿ ಅವನು ಹೋಗ್ತಾನೆ. ಆಯ್ತಾ? ಸೊ ಹಾಗಾದ್ರೆ ಈಗ ನನ್ನ ಪ್ರಶ್ನೆ, ಕತೆ ಕೇಳಿದ್ರೆ ಅಲ್ವಾ, ಕತೆ ಚೆನ್ನಾಗಿತ್ತಲ್ವಾ? ಹಾಗಾದ್ರೆ ಅವ್ರ ಮಾಸ್ಟರ್ ಹೇಳ್ತಾರೆ ಚಿನ್ನನು ಕೂಡ ಏನೋ ಒಂದು ದ್ರವ್ಯಕ್ಕೆ ಒಂದು ಉದಾಹರಣೆ ಅಂತೇಳಿ ಹೇಳ್ತಾರಲ್ವಾ. ಸೊ ಹಾಗಾದ್ರೆ ಏನು ದ್ರವ್ಯ ಅಂದ್ರೆ ಏನು? ಯಾವುದೇ ವಸ್ತುವಿಗೆ ಹಾಗಾದ್ರೆ ನಿಮಗೆ ಗೊತ್ತಿದೆ ಡೆಫಿನೇಷನ್. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇವತ್ತಿನ ಅವಧಿಯಲ್ಲಿ ಕಲಿಯೋಣ ಮಕ್ಕಳ. ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ನಾವು
ದ್ರವ್ಯ ಅಂದ್ರೆ ಏನು, ದ್ರವ್ಯದ ಅರ್ಥ ಏನು, ದ್ರವ್ಯದ ಸ್ಥಿತಿಗಳು ಯಾವುದು, ದ್ರವ್ಯಕ್ಕೆ ಉದಾಹರಣೆ ಅನ್ನೋ ಪಾಠವನ್ನ ಸೊ ಇವತ್ತಿನ ಅವಧಿಯಲ್ಲಿ ಕಲಿಯೋಣಂತೆ. ಸೊ ಹಾಗಾದ್ರೆ ಪಾಠದ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ಸೊ ಈ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅನ್ನೋ ಪಾಠದಲ್ಲಿ ನಾವು ಈ ಅವಧಿಯಲ್ಲಿ ದ್ರವ್ಯದ ಅರ್ಥ, ದ್ರವ್ಯ ಅಂದ್ರೆ ಏನು, ದ್ರವ್ಯದ ಅರ್ಥ, ದ್ರವ್ಯದ ಸ್ಥಿತಿಗಳು, ದ್ರವ್ಯದ ಭೌತ ಸ್ವರೂಪ, ದ್ರವ್ಯದ ಗುಣಗಳ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣಂತೆ. ಯಾವ್ಯಾವ್ದ್ರ ಬಗ್ಗೆ ಇವತ್ತಿನ ಅವಧಿಯಲ್ಲಿ ಕಲಿಯೋಣ? ದ್ರವ್ಯದ ಅರ್ಥ, ದ್ರವ್ಯದ ಸ್ಥಿತಿಗಳು, ದ್ರವ್ಯದ ಭೌತ ಸ್ವರೂಪ, ದ್ರವ್ಯದ ಗುಣಗಳು. ಹಾಗಾದ್ರೆ ಸೊ ಇವಾಗ ಮೊದಲನೇ ಕಲಿಕಾಂಶ ಯಾವ್ದಪ್ಪ ಅಂತ ಹೇಳಿದ್ರೆ ದ್ರವ್ಯ. ದ್ರವ್ಯ ಅನ್ನೋದಕ್ಕೂ ಮುಂಚೆ ಸೊ ನಿಮಗೆ ಗೊತ್ತಿರ್ಲಿ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವಂತಹ ಎಲ್ಲಾ ವಸ್ತುಗಳು ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತಪ್ಪ ಅಂತ ಹೇಳಿದ್ರೆ ದ್ರವ್ಯದಿಂದ ಮಾಡಲ್ಪಟ್ಟಿರುತ್ತೆ. ನಮ್ಮ ಸುತ್ತಮುತ್ತಲಿನಲ್ಲಿ ನಾವು ನೋಡುವ ಎಲ್ಲಾ ವಸ್ತುಗಳು ಕೂಡ ದ್ರವ್ಯಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಹಾಗಾದ್ರೆ ದ್ರವ್ಯ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ದ್ರವ್ಯವನ್ನ ಇಂಗ್ಲಿಷ್ ಅಲ್ಲಿ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಮ್ಯಾಟರ್. ಏನಂತ ಕರಿತೀವಿ? ದ್ರವ್ಯ. ಸೊ ದ್ರವ್ಯ ಅಂತಂದ್ರೆ ನೀವು ಅವಾಗಲೇ ಹೇಳಿದಂಗೆ ದ್ರವ್ಯರಾಶಿಯನ್ನ ಹೊಂದಿದ್ದು ಸ್ಥಳವನ್ನ ಆಕ್ರಮಿಸಬಲ್ಲ ಯಾವುದೇ ವಸ್ತುವಿಗೆ ನಾವೇನಂತ ಕರಿತೀವಿ? ದ್ರವ್ಯ. ಏನಂತ ಕರಿತೀವಿ? ದ್ರವ್ಯ. ಏನಿರ್ಬೇಕು? ರಾಶಿ ಇರ್ಬೇಕು, ಮತ್ತೇನು ಸ್ಥಳವನ್ನ ಆಕ್ರಮಿಸಿಕೊಳ್ಬೇಕು. ಸೊ ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ದ್ರವ್ಯ. ಸೊ ಈಗ ನೋಡ್ರಿ, ನನ್ನ ಕೈಯಲ್ಲಿ ಒಂದು ಏನು ಮರದ ಹಲಿಗೆ ಇದೆ ಅಲ್ವಾ? ಸೊ ಇದಕ್ಕೆ ರಾಶಿ ಇದೆಯಾ? ಇದೆ ತಾನೆ. ಸೊ ಈ ಮರದ ಕೋಲನ್ನು ನಾನು ಈ ಟೇಬಲ್ ಮೇಲೆ ಇಲ್ಲಿ ಇಟ್ರೆ ಸೊ ಇಷ್ಟು ಜಾಗವನ್ನ ಆಕ್ರಮಿಸ್ಕೊಳ್ಳುತ್ತಾ? ಇಲ್ಲಿಟ್ರೆ ಇಷ್ಟು ಜಾಗವನ್ನ ಆಕ್ರಮಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ದ್ರವ್ಯ ಅಲ್ವಾ? ದ್ರವ್ಯ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿ ನಮ್ಮ ಕೈಯಲ್ಲಿ ಏನಿದೆ? ಕಲ್ಲಿದೆ. ಇದಕ್ಕೆ ರಾಶಿ ಇದೆಯಾ? ಇದೆ. ಸೊ ಈ ಕಲ್ಲನ್ನ ನನ್ನ ಕೈ ಮೇಲೆ ಹಿಡ್ಕೊಂಡ್ರೆ ಇಷ್ಟು ಸ್ಥಳವನ್ನ ಆಕ್ರಮಿಸ್ಕೊಳ್ಳುತ್ತೆ ಅಲ್ವಾ? ಟೇಬಲ್ ಮೇಲೆ ಇಟ್ರೆ ಇಷ್ಟು ಸ್ಥಳವನ್ನ ಏನ್ ಮಾಡುತ್ತಿದ್ದು? ಆಕ್ರಮಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ದ್ರವ್ಯ ಅಂತೇಳಿ ಕರಿತೀವಿ ಅಲ್ವಾ? ಸೊ ಹಾಗಾದ್ರೆ ರಾಶಿಯನ್ನ ಹೊಂದಿರ್ಬೇಕು, ಜೊತೆಗೇನು ಸ್ಥಳವನ್ನ ಆಕ್ರಮಿಸ್ಕೊಳ್ಳೋ ಯಾವುದೇ ವಸ್ತುವಿಗೆ ನಾವೇನಂತ ಕರಿತೀವಿ? ದ್ರವ್ಯ ಅಂತೇಳಿ ಕರಿತೀವಿ. ಓಕೆ, ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಯೋಗ ಮಾಡೋಣ. ಸೊ ಈಗ ನೋಡ್ರಿ, ನಾನು ಯಾವ್ದು ಪ್ರಯೋಗ ಮಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ ದ್ರವ್ಯ ಅನ್ನೋ ಪದಕ್ಕೆ ಅರ್ಥವನ್ನ ಹುಡುಕುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಪ್ರಯೋಗ ಮಾಡ್ತಾ ಇದ್ದೀನಿ. ಸಾರಿ. ಸೊ ನನ್ನ ಕೈಯಲ್ಲಿ ಏನಿದೆ? ಬೀಕರ್ ಇದೆ ಅಲ್ವಾ? ಬೀಕರ್ ಒಳಗೆ ಏನಿದೆ? ಇದೆ. ಸೊ ನಾನು ಪ್ರಯೋಗಕ್ಕೆ ಬಳಸುವಂತಹ ಉಪಕರಣಗಳು ಆಯ್ತಾ? ನೀರು, ಬೀಕರು, ಒಂದು ಕಲ್ಲು, ದಾರ ಕಟ್ಟಿರುವಂತಹ ಕಲ್ಲು, ಇದು ಪ್ರಯೋಗಕ್ಕೆ ಬಳಸ್ತಿರುವಂತಹ ವಸ್ತುಗಳು. ಸೊ ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ, ಸೊ ಈಗ ನೀವೇ ಬರ್ರಿ ಯಾರಾದ್ರೂ ಒಬ್ರು. ಸೊ ಈಗ ಕ್ಲಾಪ್ ಸಕ್ರಿ ದೀಪಕ್ಕೆ. ಈಗ ನೋಡ್ರಿ, ನಾನ್ ಪ್ರಯೋಗ ಮಾಡಲ್ಲ, ದೀಪನೇ ಮಾಡ್ತಾನೆ. ಆ ಕಡೆ ತಿರುಗಪ್ಪ. ಈಗ ಅವ್ನ ಕೈಯಲ್ಲಿ ಏನಿದೆ ಎಲ್ಲರೂ ಗಮನಿಸ್ಬೇಕು. ಬೀಕರ್ ಇದೆ. ಸೊ ಈಗ ಬೀಕರಿಗೆ ಫುಲ್ ನೀರ್ ಹಾಕೋಣ. ನೀರ್ ಹಾಕಾಯ್ತು. ಈಗ ಅವನ್ ಏನ್ ಮಾಡ್ತಾ ಇದ್ದಾನೆ? ಗಮನಿಸ್ಬೇಕೆಲ್ಲ. ಮೇಲೆ ನಿಧಾನಕ್ಕೆ ಆ ಕಲ್ಲನ್ನ ನೀರೊಳಗೆ ಹಾಕ್ತಾನೆ. ನೋಡ್ರಿ, ನೀರ್ ಹಾಕಿದ್ನ, ಕಲ್ಲು ಹಾಕಿದ್ನ, ನೀರೇನಾಯ್ತು? ಚೆಲ್ತು. ಸೊ ಎಷ್ಟು ಚೆಲ್ತಪ್ಪ ಅಂತ ಹೇಳಿದ್ರೆ, ಸೊ ಈಗ ಕಲ್ಲನ್ನು ತೆಗಿಯಪ್ಪ. ನೋಡ್ರಿ, ಇಷ್ಟು ನೀರ್ ಏನಾಗಿದೆ? ಕೆಳಗಡೆ ಚೆಲ್ಲಿದೆ. ಸೊ ಅದ್ರ ಅರ್ಥ ಏನು? ಈ ಕಲ್ಲು
ಅಷ್ಟು ನೀರು ಹೊರಭಾಗದಲ್ಲಿ ಚಲಿತು ಅನ್ನುವಂಥದ್ದು. ಹಾಗಾದ್ರೆ ನಾವ್ ಹೇಳ್ಬೋದಾ ದ್ರವ್ಯ ಅಂತ ಹೇಳಿದ್ರೆ ರಾಶಿ ಇರ್ಬೇಕು, ಸ್ಥಳವನ್ನ ಆಕ್ರಮಿಸ್ಕೋಬೇಕು. ಸೊ ಇಂಥದಕ್ಕೆ ಏನಂತ ಕರಿತೀವಿ ದ್ರವ್ಯ. ಗೊತ್ತಾಯ್ತಾ? ದೀಪಕ್ ಒಂದು ಕ್ಲಾಸ್ ಹಾಕ್ರಿ. ಸೊ ಹಾಗಾದ್ರೆ ದ್ರವ್ಯ ಅಂತೇಳಿ ಗೊತ್ತಾಯ್ತು. ಸೊ ಈ ದ್ರವ್ಯದ ಸ್ಥಿತಿಗಳು ಅಂತೇಳಿ ಬರ್ತಿದ್ದೀನಲ್ವಾ, ಈ ದ್ರವ್ಯದಲ್ಲಿ ನಾವು 3 ಸ್ಥಿತಿಗಳನ್ನ ನೋಡ್ತೀವಿ. ಎಷ್ಟು? 3 ಸ್ಥಿತಿಗಳು. ಸೊ ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ಮೊದಲನೇದು ಘನ, ಎರಡನೇದು ನೀವೀಗಾಗ್ಲೇ 8ನೇ ತರಗತಿ ಕಲ್ತಿದ್ದೀರ ಅನಿಲ. ಇದೇನಿದು ದ್ರವ್ಯದ 3 ಸ್ಥಿತಿಗಳು. ಯಾವುದು? ಘನ, ದ್ರವ, ಅನಿಲ. ಘನವನ್ನ ಸಾಲಿಡ್ ಅಂತ ಹೇಳಿ ಕರಿತೀವಿ, ದ್ರವವನ್ನ ಲಿಕ್ವಿಡ್ ಅಂತ ಹೇಳಿ ಕರಿತೀವಿ, ಅನಿಲವನ್ನ ಗ್ಯಾಸ್ ಅಂತ ಹೇಳಿ ಕರಿತೀವಿ ಅಥವಾ ಗೇಷಿಯಸ್. ಘನ, ದ್ರವ, ಅನಿಲ ಇಸ್ಕೋಬೇಕು ಎಲ್ಲ. ಆಮೇಲೆ ನಾನು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆ ಕೇಳಿದಾಗ ಉತ್ತರ ಹೇಳ್ಬೇಕು. ಅರ್ಥ ಆಗ್ತಿದ್ಯಾ? ದ್ರವ್ಯದ 3 ಸ್ಥಿತಿಗಳು ಘನ, ದ್ರವ, ಅನಿಲ. ಸೊ ಈ ಘನದಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಕಣಗಳು ತೀರಾ ಏನಾಗಿರುತ್ತೆ, ಒಂದಕ್ಕೊಂದು ಒತ್ತೊತ್ತಾಗಿರುತ್ತವೆ. ಯಾವ್ದ್ರಲ್ಲಿ? ಘನದಲ್ಲಿ ಒತ್ತೊತ್ತಾಗಿರುತ್ತವೆ. ಸೊ ದ್ರವದಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಘನಕ್ಕಿಂತ ಸ್ವಲ್ಪ ಸ್ವತಂತ್ರವಾಗಿ ಸ್ವಲ್ಪ ಬಿಡಿಯಾಗಿರುತ್ತವೆ ಅಂತೇಳಿ ಹೇಳ್ಬೋದು. ಯಾವ್ದ್ರಲ್ಲಿ? ದ್ರವದಲ್ಲಿ. ಅನಿಲದಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸ್ತಿರ್ತವೆ. ಸೊ ನೋಡ್ರಿ, ನಿಮಗೆ ಇಲ್ಲೊಂದು ಚಾರ್ಟ್ ಹಾಕಿದ್ದೀನಿ ನಾನು, ಕಾಣಿಸ್ತಿದೆ ಇಲ್ಲಿ? ಇಲ್ಲಿ ಯಾವ್ದು ಅಂತ ಹೇಳಿದ್ರೆ ಘನ, ದ್ರವ ಮತ್ತು ಅನಿಲಗಳ ಕಣಗಳು ಅಲ್ವಾ. ಸೊ ಅದರಲ್ಲಿ 3 ಇದೆ ನೋಡ್ರಿ, ಘನ, ದ್ರವ, ಅನಿಲ. ಘನ, ದ್ರವ, ಅನಿಲಗಳಲ್ಲಿ ಕಣಗಳ ಜೋಡಣೆಯ ಕಲಿಕೋಪಕರಣ ಇದು ಟೀಚಿಂಗ್ ಏಡ್. ಫಸ್ಟ್ ನೋಡ್ರಿ, ಘನದಲ್ಲಿ ಕಣಗಳೇನಾಗಿರುತ್ತೆ, ಚಿತ್ರ ಗಮನಿಸ್ಬೇಕು. ದ್ರವದಲ್ಲಿ ಈ ಘನಕ್ಕಿಂತ ಏನಾಗಿದೆ, ಸ್ವಲ್ಪ ಬಿಡಿಯಾಗಿದೆ. ಅನಿಲಗಳಲ್ಲಿ ಸ್ವತಂತ್ರವಾಗಿ ಚಲಿಸ್ತಾ ಇದೆ ಅಂತೇಳಿ. ಅರ್ಥ ಆಗ್ತಿದ್ಯಾ? ಸೊ ನೋಡ್ರಿ, ಇದರಲ್ಲಿ ಈ ಟೀಚಿಂಗ್ ಏಡ್ ಅಲ್ಲಿ ನೋಡ್ಬೋದು ನೀವು, ಘನ, ದ್ರವ ಮತ್ತು ಅನಿಲದಲ್ಲಿ ಕಣಗಳು ಯಾವ ರೀತಿ ಒತ್ತೊತ್ತಾಗಿರುತ್ತೆ ಅಂತೇಳಿ. ಸೊ ಆಮೇಲೆ ಈ ಚಿತ್ರವನ್ನು ನೀವೇನ್ ಮಾಡ್ಬೇಕು, ಬರ್ಕೋಬೇಕು. ಆಯ್ತಾ? ಸೊ ಈಗ ಘನ ಸ್ಥಿತಿಗೆ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಘನದಲ್ಲಿ ಕಣಗಳು ಒತ್ತೊತ್ತಾಗಿರುತ್ತೆ ಅಂತ ಹೇಳಿ ಹೇಳಿದ್ರೆ, ಘನಕ್ಕೆ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಹತ್ರ ಏನೋ ನೋಡ್ರಿ, ಇದೇನಿದು ಮರದ ಹಲಿಗೆ, ಇದೇನಿದು ಇಟ್ಟಿಗೆ, ಇದೇನಿದು ಇವೆಲ್ಲ ಏನಿದು ಘನ ಸ್ಥಿತಿಗೆ ಉದಾಹರಣೆ. ಯಾವ ಸ್ಥಿತಿ ಉದಾಹರಣೆ? ಹಾಗಾದ್ರೆ ಘನ ಸ್ಥಿತಿಗೆ ಬೇರೆ ಉದಾಹರಣೆಗಳು ಯಾರಿಗಾರು ಒಬ್ಬೊಬ್ರು ಹೇಳ್ಬೇಕು, ಒಬ್ಬೊಬ್ರು ಎದ್ದಿಟ್ಕೊಂಡು ಹೇಳ್ಬೇಕು. ಹೇಳಿ, ಒಬ್ಬೊಬ್ರು ಎದ್ದಿಟ್ಕೊಂಡು ಹೇಳ್ಬೇಕು. ಎಸ್, ಟ್ಯಾಂಕ್, ಆಮೇಲೆ ಟೇಬಲ್, ಆಮೇಲೆ ಬೆಂಚು, ಇವೆಲ್ಲ ಏನು ಘನ ಸ್ಥಿತಿಗೆ ಉದಾಹರಣೆ. ಸೊ ಹಾಗಾದ್ರೆ ದ್ರವ ಸ್ಥಿತಿಗೆ ಉದಾಹರಣೆ ಇದೆ ನೋಡ್ರಿ, ನೀರು. ಇದೇನಿದು ದ್ರವ, ದ್ರವ ಸ್ಥಿತಿಗೆ ಉದಾಹರಣೆ ನೀರು. ಸೊ ಆಮೇಲೆ ಇಲ್ಲೇನಿದೆ ನೋಡ್ರಿ, ಇಲ್ಲೇನಿದೆ ಹಾಲು. ಇದ್ಯಾವ ಸ್ಥಿತಿ ಉದಾಹರಣೆ? ದ್ರವ ಉದಾಹರಣೆ. ಸೊ 2 ದ್ರವ ಸ್ಥಿತಿಗೆ ಉದಾಹರಣೆ. ಸೊ ಹಾಗಾದ್ರೆ ಅನಿಲ ಸ್ಥಿತಿ ಉದಾಹರಣೆ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಅಲ್ವಾ, ಆಕ್ಸಿಜನ್ ಅನಿಲ, LPG ಅನಿಲ, CNG ಅನಿಲ, ಸಂಪೀಡಿತ ನೈಸರ್ಗಿಕ ಅನಿಲ. ಇವೆಲ್ಲವೂ ಯಾವ ಸ್ಥಿತಿ ಉದಾಹರಣೆ? ಅನಿಲ ಸ್ಥಿತಿಗೆ ಉದಾಹರಣೆ ಅಲ್ವಾ. ಘನ, ದ್ರವ, ಅನಿಲ. ಗೊತ್ತಾಯ್ತಲ್ವಾ? ಸೊ ಹಾಗಾದ್ರೆ ಒಂದೆರಡು ಪ್ರಶ್ನೆ ಕೇಳ್ತೀನಿ, ನೋಡೋಣ, ಹೇಳ್ರಿ. ಆಯ್ತಾ? ಏನು ದ್ರವ ಅಂದ್ರೇನು, ಸಾರಿ ದ್ರವ್ಯ ಅಂದ್ರೇನು? ಯಾರಿಗೆ ಗೊತ್ತಿದೆ ಅವ್ರ ಕೈ ಎತ್ತು, ಒಬ್ಬೊಬ್ರೆ ಹೇಳ್ಬೇಕು. ದ್ರವ್ಯ ಎಂದರೇನು? ಒಬ್ಳಿಗೆನ ಗೊತ್ತಿರೋದು? ಒಬ್ಳಿಗೆನಾ? ಕೈ ಎತ್ಬೇಕು, ಗೊತ್ತಿರೋರಲ್ಲ ನಾಶನ ಮುಟ್ಕೋಬಾರ್ದು. ಎಸ್ ಹೇಳು, ದ್ರವ್ಯ ಎಂದರೇನು? ರಾಶಿಯನ್ನು ಹೊಂದಿದ್ದು ಸ್ಥಳವನ್ನು ಆವರಿಸಿಕೊಳ್ಳುವುದಕ್ಕೆ ಆಕ್ರಮಿಸಿಕೊಳ್ಳಬಲ್ಲ ಯಾವುದೇ ವಸ್ತು
ದ್ರವ್ಯ ಎನ್ನುವರು. ಗುಡ್. ಕ್ಲಾಪ್ ಸೆಕ್ರೆಟ್. ಓಕೆ. ನೆಕ್ಸ್ಟ್ ದ್ರವ್ಯಗಳಲ್ಲಿ ಎಷ್ಟು ವಿಧ, ಅವು ಯಾವುವು? ಎಸ್. ದ್ರವ್ಯಗಳಲ್ಲಿ 3 ವಿಧ. ಅವುಗಳೆಂದರೆ ಘನ, ದ್ರವ, ಅನಿಲ. ಗುಡ್. ಐಶ್ವರ್ಯ ಘನ ಸ್ಥಿತಿಗಳಿಗೆ ಉದಾಹರಣೆ ಕೊಡಿ. ಎಸ್. ಲೋಹಿತ. ಚೇರು, ಟೇಬಲ್, ಕಲ್ಲು ಇತ್ಯಾದಿ. ಗುಡ್. ದ್ರವ ಸ್ಥಿತಿಗಳಿಗೆ ಉದಾಹರಣೆ ಕೊಡಿ. ದ್ರವ ಸ್ಥಿತಿಗೆ ದ್ರವ ಸ್ಥಿತಿಗೆ ಉದಾಹರಣೆ ಎಂದರೆ ನೀರು, ಹಾಲು, ಪೆಟ್ರೋಲ್, ಡೀಸೆಲ್. ಗುಡ್. ಅನಿಲ ಸ್ಥಿತಿಗೆ ಉದಾಹರಣೆ ಕೊಡಿ. ಎಲ್ಪಿಜಿ, ಕಾರ್ಬನ್ ಡೈಆಕ್ಸೈಡ್. ಎಲ್ಪಿಜಿ, ಸಿಎನ್ಜಿ, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಏನು ಪ್ರಜ್ವಲ್? ಇವೆಲ್ಲ ಏನು ಅನಿಲ ಸ್ಥಿತಿಗಳಿಗೆ ಉದಾಹರಣೆ. ಗೊತ್ತಾಯ್ತಾ ಹಾಗಾದ್ರೆ? ಓಕೆ. ಯಾವುದು ದ್ರವ ಮತ್ತು ದ್ರವದ ಅರ್ಥ ಆಯ್ತು, ದ್ರವದ ಸ್ಥಿತಿಗಳಾಯ್ತು. ಓಕೆ. ಸೊ ಈಗ ಒಬ್ಬೊಬ್ಬರೇ ಬರ್ಬೇಕು. ನಾನು ಒಬ್ಬೊಬ್ಬರಿಗೆ ಒಂದೊಂದು ವಸ್ತು ಕೊಡ್ತೀನಿ, ಅದು ಯಾವ ಸ್ಥಿತಿ ಉದಾಹರಣೆ ಅಂತೇಳಿ ಹೇಳಿ ಹೋಗ್ಬೇಕು. ಅರ್ಥ ಆಗ್ತಿದ್ಯಾ? ಎಸ್. ಮಾದೇಶ ಬರ್ಪ ನೋಡೋಣ ಎಷ್ಟು ಮಟ್ಟಿಗೆ ಗೊತ್ತಾಗಿದೆ ನಿಮ್ಗೆ. ಈ ಕಡೆ ಆ ಕಡೆ ತಿರ್ಗೋ, ಎದುರ್ಕೋ. ಇದು ಕಲ್ಲು, ಯಾವ ಸ್ಥಿತಿ ಉದಾಹರಣೆ ಹೇಳೋ. ಅಲ್ಲ ಅಲ್ಲಿ ಅಲ್ಲ ಅದಕ್ಕೆ ತೋರ್ಸು. ಹೇಳು. ಕಲ್ಲು ಯಾವ್ದಾದ್ರು ಘನಸ್ಥಿತಿಗೆ ಉದಾಹರಣೆ. ಗೋಡ್. ಕ್ಲಾಪ್ ಸರ್. ಹುಡುಗಿರಲ್ಲಿ ಒಬ್ರು ಬರ್ರಿ. ಹುಡುಗಿರಲ್ಲಿ ಎದ್ ಬರ್ಬೇಕು, ಬೇಗ ಬರ್ಬೇಕು. ಹುಡುಗಿರಲ್ಲಿ ಕರಿಬೇಕಾ? ಮೋನ ಬಾ ಬರ್ರಿ. ಬರ್ಲಿಲ್ಲ ಅಂದ್ರೆ ಕರಿತೀನಿ ಅಷ್ಟೇ. ಬರ್ಬೇಕು, ಎದ್ ಬರ್ಬೇಕು. ಆ ಕಡೆ ತೋರ್ಸು. ಅಲ್ಲಿ ಹೇಳು. ಇಟ್ಟಿಗೆ. ಇದು ಇಟ್ಟಿಗೆ ಘನ ಸ್ಥಿತಿಗೆ ಉದಾಹರಣೆ. ಗೋಡ್. ಕ್ಲಾಪ್ ಸರ್. ಬೇರೆ ಸುಂದರ ಬರ ಕಿಶೋರ ಬರ ಬರ ಬರ. ಈಗ ನೆಕ್ಸ್ಟ್ ಕಿಶೋರ ಹೇಳ್ತಾನೆ ನೋಡ್ರಿ. ಇದು ಗುಡ್. ಕ್ಲಾಸ್ ಬರ್ಬೇಕು. ಎಲ್ಲರೂ ಭಾಗವಹಿಸ್ಬೇಕು. ಕಷ್ಟ ಇದೆಯಾ? ಬರ್ಬೇಕು ಎಲ್ಲರೂ. ಆಮೇಲೆ ಮತ್ತೆ ಇನ್ನೊಂದಿದೆ ಅವಾಗ ಹೇಳ್ಬೇಕು. ಇದು ಹಾಲು, ದ್ರವ ಸ್ಥಿತಿಗೆ ಉದಾಹರಣೆ. ಓಕೆ. ಈಗ ವಸ್ತುಗಳನ್ನ ನೋಡಿ ಹೇಳಿದ್ರಿ. ಈಗ ನನ್ನ ಕೈಯಲ್ಲಿ ಚೀಟಿ ಇದಾವೆ. ಚೀಟಿ ತೆಗಿಬೇಕು, ಹೇಳ್ಬೇಕು. ನೀವು ವಾಲಂಟ್ರಿಗೆ ಬರ್ಬೇಕು. ಬರ್ಬೇಕು. ಶರತ್ತು, ನಿಖಿಲ್, ನೆಕ್ಸ್ಟ್ ಈ ಕಡೆ ಇವಳು ಶ್ವೇತಾ, ಪೂರ್ಣಿಮಾ ಬರ್ಬೇಕು. ಈ ಕಡೆ ಮೇಲೆ ಓದೇಳು. ನನಗೆ ಬಂದಿರೋ ಚೀಟಿ ನಾನು ಹೇಳ್ತಾನೆ, ಸುಮ್ಮನಿರ್ಬೇಕು. ಓದಿರ್ಬೇಕು. ನನಗೆ ಬಂದಿರುವ ಚೀಟಿ ಪೆಟ್ರೋಲ್. ಅವನು ಹೇಳ್ತಾನೆ. ಯಾವ ಸ್ಥಿತಿ ಉದಾಹರಣೆನಪ್ಪ? 3 ಪೆಟ್ರೋಲ್ ನೋಡು. ಯಾವ ಸ್ಥಿತಿ ಉದಾಹರಣೆ? ಪೆಟ್ರೋಲ್ ಹೇಗಿರುತ್ತೆ? ಇದು ತರ ಇರುತ್ತಲ್ವಾ? ದ್ರವ ಸ್ಥಿತಿಗೆ ಉದಾಹರಣೆ. ಗುಡ್. ಕ್ಲಾಪ್ ಸರ್. ಅವನು ಹೇಳ್ತಾನೆ, ನೀವು ಸುಮ್ಮನೆ ಅವನು ಹೇಳಿಲ್ಲ ಅಂದ್ರೆ ನೀವು ಹೇಳ್ಬೇಕು. ಸಿಎನ್ಜಿ ಯಾವ್ದು ಉದಾಹರಣೆ? ಘನ, ದ್ರವ, ಅನಿಲ ಬರೀ ಯಾವ್ದು ಉದಾಹರಣೆ? ಸಿಎನ್ಜಿ ಅನಿಲ. ಗೋಡ್. ಕ್ಲಾಪ್ ಸರ್. ಇನ್ನೊಬ್ರು ಬರೀ ಮಾತಾಡ್ಬಾರ್ದು. ಈ ಕಡೆ ನೋಡ್ಬೇಕು ಯಾವ್ಯಾವ ಬಂದಿದೆ ಅಂತ. ಯಾವ್ಯಾವ ಚೀಟಿ ಬಂದಿದೆ ಇಟ್ಟಿಗೆ. ಗುಡ್. ಘನ ಸ್ಥಿತಿಗೆ ಮರದ ಹಲಗೆ.
ಉದಾಹರಣೆ. ಗುಡ್. ನಂದಿಷ್ಟ. ನೆಕ್ಸ್ಟ್ ಯಶವಂತ್. ನೆಕ್ಸ್ಟ್ ಜಯಲಕ್ಷ್ಮಿ. ಕಲ್ಲು ಘನ ಸ್ಥಿತಿಗೆ ಉದಾಹರಣೆ. ಗುಡ್. ನೆಕ್ಸ್ಟ್ ಧನುಶ್ರೀ. ಜಯಲಕ್ಷ್ಮಿ. LPG ಅನಿಲ ಸ್ಥಿತಿಗೆ ಉದಾಹರಣೆ. ನೆಕ್ಸ್ಟ್ ನೆಕ್ಸ್ಟ್ ಧನುಶ್ರೀ. ಹಾಲು ದ್ರವ ಸ್ಥಿತಿಗೆ ಉದಾಹರಣೆ. ಹಾಲು ದ್ರವ ಸ್ಥಿತಿಗೆ ಉದಾಹರಣೆ. ಗುಡ್. ಲಕ್ಷಕಪ್ಪ. ಡೀಸೆಲ್ ದ್ರವ ಸ್ಥಿತಿಗೆ ಉದಾಹರಣೆ. ಓಕೆ. ಹಾಗಾದ್ರೆ ನಾವೀಗ ನಿಮಗೆ ಮರಿಬಾರ್ದು. ದ್ರವ ಅಂದ್ರೆ ಏನು ಅಂತ ಗೊತ್ತಾಯ್ತು, ದ್ರವ್ಯ ಅಂದ್ರೆ ಏನು ಅಂತ ಗೊತ್ತಾಯ್ತು, ದ್ರವ್ಯದ ಸ್ಥಿತಿಗಳು ಉದಾಹರಣೆ ಗೊತ್ತಾಯ್ತಲ್ವಾ? ಗೊತ್ತಾಯ್ತಲ್ವಾ? ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಚಟುವಟಿಕೆನೂ ಮಾಡಿದ್ವಿ. ಓಕೆ. ಹಾಗಾದ್ರೆ ನೆಕ್ಸ್ಟ್ ದ್ರವ್ಯದ ಭೌತ ಸ್ವರೂಪ. ಏನು? ದ್ರವ್ಯದ ಭೌತ ಸ್ವರೂಪ. ನೋಡಿ, ದ್ರವ್ಯದ ಭೌತ ಸ್ವರೂಪದಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಮೊದಲನೇದು ಏನು? ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಸೊ ನೋಡ್ರಿ, ದ್ರವ್ಯದ ಭೌತ ಸ್ವರೂಪವನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ರೆ, ಸೊ ಅದ್ರಲ್ಲಿ ಮೊದಲನೇದೇನು? ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಸೊ ಈ ಉದಾಹರಣೆ ನೋಡ್ರಿ, ಇದು ಚಾಕ್ಪೀಸ್ ಅಲ್ವಾ? ಚಾಕ್ಪೀಸ್ ಅಲ್ವಾ? ಸೀಮೆ ಸುಣ್ಣದಲ್ಲಿ ಸೀಮೆ ಸುಣ್ಣನು ಕೂಡ ನೋಡ್ರಿ, ಸೀಮೆ ಸುಣ್ಣದ ಕಣಗಳಿಂದ ಮಾಡಿದ್ರು. ಕಾಣಿಸ್ತಾ ಇದೆ, ಉದುತ್ತಾ ಇದೆ ಅಲ್ವಾ? ಅದೇನದು? ಸೀಮೆ ಸುಣ್ಣದ ಕಣಗಳು ಅಲ್ವಾ? ಸೀಮೆ ಸುಣ್ಣದ ಕಣಗಳು. ಸೀಮೆ ಸುಣ್ಣವು ಕಣಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ? ಅದು ಗೊತ್ತಾಯ್ತು. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಅದಕ್ಕೆ ಇನ್ನೊಂದು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದಕ್ಕೆ ಇನ್ನೊಂದು ಪ್ರಯೋಗವನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಎಸ್ ನೀವೇ ಮಾಡ್ತೀರಾ? ಖುಷಿ ಬರ್ಮ. ನೋಡ್ರಿ, ಈಗ ಈ ಪ್ರಯೋಗಕ್ಕೆ ನೋಡ್ರಿ, ನಿಮ್ಮ ಫ್ರೆಂಡ್ ಖುಷಿ ಮಾಡ್ತಾಳೆ. ಕ್ಲಾಪ್ ಸಕ್ರೆ ಒಳಗೆ ಏನಿದೆ ಹೇಳಿ? ಏನಿದೆ? ಈಗ ಖುಷಿ ಏನ್ ಮಾಡ್ತಾಳೆ? ಅವ್ರ ಕೈಯಲ್ಲಿ ಏನಿದೆ? ತೋರಿಸ್ಬೇಕು. ಉಪ್ಪು. ಸೊ ಈ ಉಪ್ಪನ್ನ ನೋಡ್ರಿ ನೀರೊಳಗೆ ಹಾಕ್ತಾಳೆ. ಹುಷಾರ್ ಇಟ್ಕೊಂಡು ಹಿಂಗ್ ಇಟ್ಕೊ ಹಾಕು. ಕಡ್ಡಿ ನೋಡು. ಈಗ ಈ ಕಡ್ಡಿಯಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ನೋಡಿ, ಗಮನಿಸ್ಬೇಕು. ಉಪ್ಪನ್ನ ಏನ್ ಮಾಡ್ತಾ ಇದ್ದಾಳೆ? ಕರಗಿಸ್ತಾ ಇದ್ದಾಳೆ ಅಲ್ವಾ? ಉಪ್ಪು ನೀರಲ್ಲಿ ಕರಗುತ್ತಾ? ನೋಡಿ, ನೋಡೋಣ. ಕರಗುತ್ತಾ ಇಲ್ಲ? ಉಪ್ಪು ಏನಾಗ್ತಿದೆ? ನೀರಲ್ಲಿ ಕರಗ್ತಾ ಇದೆ. ಸರಿಯಾಗಿ ನೋಡ್ಬೇಕು. ನೆಕ್ಸ್ಟ್ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳ್ಬೇಕು. ನಾವ್ ಈ ಪ್ರಯೋಗವನ್ನ ಯಾವ್ದಕ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದಕ್ಕೆ. ಓಕೆ. ಮೇನು ತಿಕ್ಸು. ಉಪ್ಪಿನ ಕಣಗಳು ನೋಡ್ರಿ ಏನಾಯ್ತು ಅಂತ ಹೇಳಿದ್ರೆ, ಉಪ್ಪೆಲ್ಲ ಏನಾಯ್ತು? ಕರ್ಗೋಯ್ತು. ಎಲ್ಲಿ ಹೋಯ್ತು ಹಾಗಾದ್ರೆ? ಆ ಉಪ್ಪು ಇತ್ತಲ್ಲ ನೀರ್ ಒಳಗಡೆ, ಅಂದ್ರೆ ಉಪ್ಪು ನೀರಿನ ಒಳಗಡೆ ಇರುವಂತಹ ಖಾಲಿ ಜಾಗದಲ್ಲಿ ಏನಾಯ್ತು? ಉಪ್ಪಿನ ಕಣಗಳು ಸೇರ್ಕೊಳ್ತು. ಅರ್ಥ ಆಗ್ತಿದ್ಯಾ? ಏನಂತ ಹೇಳ್ಬೇಕು? ನೀರಿನ ಒಳಗಡೆ ಇರುವಂತಹ ಖಾಲಿ ಜಾಗದಲ್ಲಿ ಏನಾಯ್ತು? ಉಪ್ಪಿನ ಕಣಗಳು ಸೇರ್ಕೊಳ್ತು. ಅರ್ಥ ಆಗ್ತಿದ್ಯಾ? ಯಾವ ಪ್ರಯೋಗ ಅಂತ ಹೇಳಿದ್ರೆ, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದಕ್ಕೆ ಪ್ರಯೋಗ.
ಗೊತ್ತಾಯ್ತಾ? ಖುಷಿಗೆ ಇನ್ನೊಂದ್ಸತಿ ಎರಡನೇದೇನಪ್ಪ ಅಂತ ಹೇಳಿ ಈ ಕಡೆ ಕೇಳಿಸ್ಕೋಬೇಕು. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಒಂದನೇದು. ಎರಡನೇದು ದ್ರವ್ಯದ ಕಣಗಳು ಚಿಕ್ಕದಾಗಿವೆ. ದ್ರವ್ಯದ ಕಣಗಳು ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಈಗ ನೋಡಿ ನಾನು ತೋರಿಸ್ತೆ. ಸೀಮೆ ಸುಣ್ಣದಲ್ಲಿ ಕಣಗಳಿರುತ್ತೆ ಅಂತ ಹೇಳಿ ಹೇಳುತ್ತಲ್ವಾ. ಸೊ ಅತಿ ಚಿಕ್ಕ 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 ಕಣಗಳನ್ನ ಏನಾಗಿರುತ್ತೆ ದ್ರವ್ಯಗಳು ಹೊಂದಿರುತ್ತೆ ಅಂತ ಹೇಳಿ. ಎರಡನೇ ಪಾಯಿಂಟ್, ದ್ರವ್ಯದ ಕಣಗಳು ಚಿಕ್ಕದಾಗಿವೆ. ಅರ್ಥ ಆಗ್ತಿದ್ಯಾ? ಇವೆರಡು ಏನು ದ್ರವ್ಯಗಳ ಭೌತ ಸ್ವರೂಪ. ಆಯ್ತಾ? ಸೊ ಇಲ್ಲಿ ಇನ್ನೊಂದಿದೆ, ದ್ರವ್ಯಗಳ ಗುಣಗಳಿದಾವಲ್ವಾ. ಸೊ ಆ ದ್ರವ್ಯಗಳು ತನ್ನದೇ ಆಗಿರುವಂತಹ ಗುಣಗಳನ್ನ ಹೊಂದಿರುತ್ತದೆ. ಸೊ ಅದರಲ್ಲಿ ಮೊದಲನೇದು, ದ್ರವ್ಯಗಳ ಕಣಗಳ ನಡುವೆ ಏನಿರುತ್ತಪ್ಪ ಅಂತ ಹೇಳಿದ್ರೆ ಖಾಲಿ ಜಾಗವಿರುತ್ತದೆ ಅಥವಾ ಖಾಲಿ ಸ್ಥಳಾವಕಾಶ ಇರುತ್ತದೆ. ಸೊ ಅದಕ್ಕೆ ಒಂದು ಪ್ರಯೋಗ ಮಾಡೋಣಂತೆ. ಇನ್ನೊಬ್ರು ಯಾರಾದ್ರೂ ಬರ್ರಿ, ಹುಡುಗರು ಹೋಯ್ತಾ ಬರ್ರಿ. ನೋಡ್ರಿ, ನಾನು ಕರೆಕ್ಟಾಗಿ ಕೇಳಿಸ್ಕೋಬೇಕು. ದ್ರವ್ಯದ ಕಣಗಳ ನಡುವೆ ಏನಿರುತ್ತೆ ಖಾಲಿ ಸ್ಥಳಾವಕಾಶ. ಮೇಲಿದ್ರು ಎಸ್. ಈಗ ಒಂದು ಬೀಕರ್ ಅಲ್ಲಿ ಏನಿದೆ, ನೀರಿದೆ. ಆ ಕಡೆ ತಿರುಗು, ಏನಾದ್ರು ತಿರುಗು. ನೀರಿದೆ. ಸೊ ನನ್ನ ಕೈಯಲ್ಲಿ ನೋಡ್ರಿ ಸಕ್ಕರೆ ಇದೆ. ಸಕ್ಕರೆಯಿಂದ ನೀರಿಗೆ ಹಾಕ್ತೆ. ಸೊ ಈಗ ಅವನು ಸೈಡ್ ಹೋಗ್ಬಿಟ್ಟು ತಿರ್ಸಪ್ಪ. ಎಸ್, ಸಕ್ಕರೆನ ಏನ್ ಮಾಡ್ತಾ ಇದ್ದಾನೆ, ಕಲಿಸ್ತಾ ಇದ್ದಾನೆ. ಈಗ ಜ್ಯೂಸ್ ಮಾಡೋಣ. ನನ್ನ ಕೈಯಲ್ಲಿ ಏನಿದೆ, ಜ್ಯೂಸ್, ನಿಂಬೆಹಣ್ಣಿದೆ. ಎಸ್, ಈಗ ನೋಡ್ರಿ ಸಕ್ಕರೆ ಏನಾಗ್ತಿದೆ, ಇದೆಲ್ಲ ನೋಡಿದಿರಲ್ವಾ. ನಿಮ್ಮಮ್ಮ ಯಾರಾದ್ರೂ ನಿಮ್ಮ ಮನೆಗೆ ನೆಂಟರು ಬಂದ್ರೆ ಏನ್ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ. ಜ್ಯೂಸ್ ಮಾಡಬೇಕಾದ್ರೆ ಇರುತ್ತಾನೆ ಮಾಡೋದು. ಕರೆಕ್ಟ್ ಮಾಡ್ಬೇಕು. ಈ ಕಡೆ ನೋಡ್ಬೇಕೆಲ್ಲ. ಓಕೆ. ಸೊ ನೆಕ್ಸ್ಟ್ ಈ ಕಡೆ ನೋಡ್ರಿ, ಕರೆಕ್ಟ್ ಏನಪ್ಪ. ಈಗ ಕಡ್ಡಿ ಇಡು. ಈಗ ನೋಡ್ರಿ ನಿಂಬೆಹಣ್ಣು ಅದ್ರೊಳಗಡೆ ಇಡ. ಈಗ ಗಮನಿಸ್ಬೇಕು. ಸ್ವಲ್ಪ ಒಂದೆರಡು ಏನ್ ಮಾಡ್ತಾ, ನಿಂಬೆಹಣ್ಣಿನ ಹಿಂಡಿದ. ಸೊ ಈಗ ಏನ್ ಮಾಡ್ತಾನೆ, ಮತ್ತೆ ಶೇಕ್ ಮಾಡು. ಗಮನಿಸ್ಬೇಕು. ಏನಾಗ್ತಿದೆ, ಮಿಕ್ಸ್ ಆಯ್ತು. ಈಗ ಜ್ಯೂಸ್ ಆಯ್ತು, ಕೊಡಿ ಮಿಸ್, ಕುಡಿರಿ ಮಿಸ್ ಅನ್ನಂಗಿಲ್ಲ. ಏನ್ ಮಾಡ್ಬೇಕು ಅಂತಂದ್ರೆ ನೋಡ್ರಿ, ಈಗ ನಾವಿದ್ರ ಸಕ್ಕರೆನೂ ಹಾಕಿದ್ವಿ, ನಿಂಬೆಹಣ್ಣು ಹಾಕಿದ್ವಿ, ನಿಂಬೆಹಣ್ಣಿನ ರಸನೂ ಹಾಕಿದ್ವಿ. ಸೊ ಅವೆರಡು ಕಣಗಳು ನಮಗೆ ಕಾಣಿಸ್ತಾ ಇಲ್ಲ, ಕಾಣಿಸ್ತಿದವ. ಸೊ ಅದೆಲ್ಲೋಯ್ತು, ನೀರಿನ ಒಳಗಡೆ ಇರುವಂತಹ ಖಾಲಿ ಜಾಗದಲ್ಲಿ ಏನಾಯ್ತು, ಸೇರ್ಕೊಳ್ತು. ಸೊ ಹಾಗಾಗಿ ನಾವ್ ಹೇಳ್ಬೋದು ಏನಂತ, ದ್ರವ್ಯಗಳ ಕಣಗಳ ನಡುವೆ ಏನಿರುತ್ತೆ, ಸ್ಥಳಾವಕಾಶ ಇರುತ್ತೆ. ಅರ್ಥ ಆಗ್ತಿದ್ಯಾ? ಈ ಪ್ರಯೋಗ ಎಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ನೀವು ನನ್ನ ಪಾಠ ಮುಗಿದ್ಮೇಲೆ ನೀವೇ ಬಂದು ಮಕ್ಕಳ ಚಟುವಟಿಕೆ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ ಅಲ್ಲ? ಸೊ ಹಾಗಾದ್ರೆ ಇದು ಎರಡನೇದು, ದ್ರವ್ಯಗಳ ಗುಣಗಳಲ್ಲಿ ಎರಡನೇದು, ದ್ರವ್ಯದ ಕಣಗಳು ನಿರಂತರವಾಗಿ ಏನಾಗಿರ್ತವೆ, ಇರ್ತವೆ. ಸೊ ಈಗ ನನ್ನ ಕೈಯಲ್ಲಿ ಏನಿದೆ, ಓ ಮಿಸ್, ಈಗ ಪೂಜೆ ಮಾಡೋದು ನಿಮ್ ಕಡೆ ತಿಂತಾರೆ ಅಲ್ಲ. ಈಗ ಗಮನಿಸ್ಬೇಕು, ಮನೆಯಲ್ಲೆಲ್ಲ ಪೂಜೆ ಮಾಡ್ತೀರಲ್ವಾ. ಓಕೆ. ಸೊ ಈಗ ಊದಿನ ಕಡ್ಡಿಯನ್ನ ಏನ್ ಮಾಡೋಣ, ಹಚ್ಚೋಣ. ಸೊ ಈ ಊದಿನ ಕಡ್ಡಿನೂ ಕೂಡ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ ಅಲ್ವಾ, ಹಾಗಾದ್ರೆ ನೋಡ್ರಿ, ಈಗ ಊದಿನ ಕಡ್ಡಿ ಏನಾಗ್ತಾ ಇದೆ, ಉರಿತಾ ಇದೆ ಅಲ್ವಾ, ಉರಿತಾ ಇತ್ತು. ಈಗ ನೋಡ್ರಿ, ಈ ಊದಿನ ಕಡ್ಡಿ ಉರಿದ ಮೇಲೆ ಇಲ್ಲಿ ಬರ್ತದ ನೋಡ್ರಿ ಕಣಗಳು, ಅಂದ್ರೆ ಈ ಹೊಗೆ ಬರ್ತಿದೆ ಅಲ್ವಾ. ಅದು ಯಾವ್ದ್ರಿಂದ ಬರ್ತದೆ ಅಂತ ಹೇಳಿದ್ರೆ, ಊದಿನ ಕಡ್ಡಿ ಉರಿದಾದ್ಮೇಲೆ ಬರ್ತಾ ಇರುವಂತದ್ದು ಅಲ್ವಾ. ನೋಡ್ರಿ, ಅವ್ ಎಷ್ಟು ಫಾಸ್ಟ್ ಆಗಿ ಚಲಿಸ್ತದವ, ಕಾಣಿಸ್ತದಲ್ಲ. ಒಂದೇ ದಿಕ್ಕಲ್ಲಿ ಚಲಿಸ್ತಿದ್ಯಾ, ಸೊ ನೋಡ್ರಿ, ದ್ರವ್ಯದ ಕಣಗಳು ಯಾವಾಗಲೂ ಕೂಡ ಈ ತರ ಏನಾಗಿರ್ತವೆ, ನಿರಂತರವಾಗಿ ಚಲನೆಯಲ್ಲಿ ಇರ್ತವೆ ಅನ್ನೋದನ್ನ ತೋರಿಸುವಂತದ್ದು ಪ್ರಯೋಗ ಇದು. ಅರ್ಥ ಆಗ್ತಿದ್ಯಾ, ಗೊತ್ತಾಗ್ತಿದ್ಯಾ? ಸೊ ಇವು ಎರಡು ಏನಪ್ಪಾ ಅಂತ ಹೇಳಿದ್ರೆ ದ್ರವ್ಯಗಳ ಕಣಗಳ ಗುಣಗಳು. ಏನು, ದ್ರವ್ಯಗಳ ಒಂದೇದೇನು, ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಎರಡನೇದೇನು, ದ್ರವ್ಯದ ಕಣಗಳ
ಒಂದನೇ ಪ್ರಶ್ನೆ, ದ್ರವ್ಯದ ಭೌತ ಸ್ವರೂಪವನ್ನ ಪಟ್ಟಿ ಮಾಡಿ ಅಂದ್ರೆ ಏನ್ ಬರೀತೀವಿ? ಇದಕ್ಕೂ ಮುಂಚೆ ಮಾಡಿದ್ದ ದ್ರವ್ಯದ ಭೌತ ಸ್ವರೂಪ. ದ್ರವ್ಯದ ಕಣಗಳು ಚಿಕ್ಕದಾಗಿ. ವೆರಿ ಗುಡ್. ದ್ರವ್ಯದ ಕಣಗಳು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಗುಡ್. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಗುಡ್. ಕ್ಲಾಪ್ಸ್ ಹಾಕೊಳ್ಳಿ. ಎರಡನೇ ಪ್ರಶ್ನೆ, ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂದ್ರೆ ಈಗ ನೀವು ಹೇಳಿದೆ ನಾನು. ಎಸ್ ಐಶ್ವರ್ಯ. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ಗುಡ್. ದ್ರವ್ಯಗಳ ಕಣಗಳ ನಡುವೆ ಏನಿರುತ್ತೆ? ಖಾಲಿ ಸ್ಥಳಾವಕಾಶವಿರುತ್ತೆ. ನೆಕ್ಸ್ಟ್, ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ. ಗುಡ್. ಐಶ್ವರ್ಯ ಓಕೆ. ಈಗ ಹಾಗಾದ್ರೆ ಇವತ್ತು ಮಾಡಿದ 4 ಕಲಿಕಾಂಶಗಳು ಗೊತ್ತಾಯ್ತಾ? ಹಾಗಾದ್ರೆ ಮಕ್ಕಳ, ಇವತ್ತಿನ ಅವಧಿಯಲ್ಲಿ ನಾವು ದ್ರವ್ಯದ ಅರ್ಥ, ದ್ರವ್ಯದ ಸ್ಥಿತಿಗಳು, ದ್ರವ್ಯದ ಭೌತ ಸ್ವರೂಪ ಮತ್ತು ದ್ರವ್ಯದ ಗುಣಲಕ್ಷಣಗಳ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಅಲ್ವಾ? ಓಕೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೃಹಪಾಠ ಅಂದ್ರೆ ಹೋಮ್ವರ್ಕ್ಗೆ 4 ಕ್ವಶನ್ ಬರ್ಕೊಂಡ್ರೆ, ಒಂದನೇದು ದ್ರವ್ಯ ಎಂದರೇನು? ಒಂದನೇ ಕ್ವಶನ್, ದ್ರವ್ಯ ಎಂದರೇನು? ಎಲ್ಲರೂ ಬರ್ಕೋಬೇಕು. ದ್ರವ್ಯ ಎಂದರೇನು? ಎರಡನೇದು, ದ್ರವ್ಯದ ಸ್ಥಿತಿಗಳನ್ನು ಪಟ್ಟಿ ಮಾಡಿ. ದ್ರವ್ಯದ ಸ್ಥಿತಿಗಳನ್ನು ಪಟ್ಟಿ ಮಾಡಿ. ಸ್ಥಿತಿಗಳನ್ನು ಪಟ್ಟಿ ಮಾಡಿ. ಮೂರನೇದು, ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ 4ನೇದು, ದ್ರವ್ಯದ ಭೌತ ಸ್ವರೂಪವನ್ನು ತಿಳಿಸಿ. ದ್ರವ್ಯದ ಭೌತ ಸ್ವರೂಪವನ್ನು ತಿಳಿಸಿ. ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಘನ, ದ್ರವ, ಘನ, ಘನ, ದ್ರವ ಮತ್ತು ಘನ, ದ್ರವ ಮತ್ತು ಅನಿಲ ಸ್ಥಿತಿಗಳಿಗೆ, ಘನ, ದ್ರವ ಮತ್ತು ಅನಿಲ ಸ್ಥಿತಿಗಳಿಗೆ ಒಂದೊಂದು ಉದಾಹರಣೆ ಕೊಡಿ.